ಪಹಲ್ಗಾಮ್ನಿಂದ ಕರುನಾಡಿಗೆ ಇವತ್ತು ಕನ್ನಡಿಗರೆಲ್ಲ ವಾಪಸ್ ಬಂದಿದ್ದಾರೆ. ಅದರಲ್ಲಿ ಸೌಮ್ಯ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಾವು ಹೋದ ದಿನವೇ ಮಧ್ಯಾಹ್ನವೇ ಉಗ್ರರ ಅಟ್ಯಾಕ್ ನಡೀತು. ಇನ್ಮುಂದೆ ಕಾಶ್ಮೀರದ ಸಹವಾಸವೇ ಬೇಡ ಅನಿಸುತ್ತೆ. ಈ ಘಟನೆಯಿಂದ ಎಲ್ಲರೂ ಭಯಗೊಂಡಿದ್ವಿ. ನಂತರ ಸಚಿವ ಸಂತೋಷ್ ಲಾಡ್ ಅವರಿಗೆ ಕಾಲ್ ಮಾಡಿದ್ವಿ. ಅವರು ನಮಗೆ ತುಂಬ ಸಹಾಯ ಮಾಡಿ ವಿಮಾನದ ವ್ಯವಸ್ಥೆ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಡಾನಿ ಸೌಮ್ಯ ಅವರ ಜೊತೆಗೆ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಸೌಮ್ಯ ನೋಡೋಣ ಬನ್ನಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಉಗ್ರರ ದಾಳಿಯ ವೇಳೆಯಲ್ಲಿ ಸಿಲ್ಕೊಂಡಿದ್ದಂಥ ಕನ್ನಡಿಗರು ಎಲ್ಲರೂ ಸಹ ಇದೀಗ ಸುರಕ್ಷಿತವಾಗಿ ರಾಜ್ಯಕ್ಕೆ ಮರಳಿದ್ದಾರೆ. ನಮ್ಮ ಜೊತೆಗೆ ಇದೀಗ ಸೌಮ್ಯ ಅನ್ನೋ ಪ್ರವಾಸಿಗರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಮೇಡಮ್, ತಾವು ಟೂರ್ಗೆ ಯಾವಾಗ ಹೋಗಿದ್ರಿ, ಎಷ್ಟು ಜನರು ಹೋಗಿದ್ರಿ, ಮತ್ತು ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ? ನಾವು 8 ಡೇಸ್ ಪ್ಲಾನ್ ಮಾಡ್ಕೊಂಡಿದ್ವಿ ಟ್ರಿಪ್ಗೆ. ಅದು ನಾವು 2 ಡೇಸ್ ಹೋಗಿ ವಾಪಸ್ ಬಂದ್ಬಿಟ್ವಿ. ಮಕ್ಳ ಜೊತೆ ಹೋಗಿದ್ವಿ ನಾವು. ಅದಕ್ಕೆ ಸೇಫ್ ಆಗಿರೋಣ ಅಂದ್ಬಿಟ್ಟು ನಾವು ವಾಪಸ್ ಬಂದ್ಬಿಟ್ವಿ. ಅದು ಇವರು ಟಿ ವಿಯೆಲ್ಲ ಬರ್ತಾ ಇತ್ತು, ಸಂತೋಷ್ ಲಾಡ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್. ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ. ತಕ್ಷಣ ಅವರು ನಮಗೆ ಮಾಡಿಕೊಟ್ರು. ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು? ಈ ಘಟನೆ ಗೊತ್ತಾದ್ಮೇಲೆ ಭಯ ಅನಿಸ್ತಾ ಅಂತ? ಹೇಗೆ? ಸ್ವಲ್ಪ ಭಯ ಇತ್ತು, ಬಟ್ ಅಲ್ಲಿ ಆರ್ಮಿದು ಇದು ಸಪೋರ್ಟ್ ಇತ್ತು. ಒಂದೊಂದು ಟೂರಿಸಮ್ಗೂ ಒಬ್ಬೊಬ್ರು ಆರ್ಮಿ ಥರ ಇದ್ದರು. ಅಲ್ಲಿ ಫುಲ್ ಹೈ ಪ್ರೊಟೆಕ್ಷನ್ ಇತ್ತು ಅಲ್ಲಿ. ಅದನ್ನೇ ಭಯ ಇದ್ಕೊಂಡು ಹೋಗೋದು ಕಷ್ಟನೇ ಒಂದು ಸ್ವಲ್ಪ. ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಟೆರರಿಸ್ಟ್ ಎಲ್ಲಿ ಔಸ್ಕೊಂಡಿರ್ತಾರೆ ಎಲ್ಲ ಹೇಳೋದಕ್ಕಾಗೋದಿಲ್ಲ. ರಾಜ್ಯದ ಇಬ್ಬರು ಪ್ರವಾಸಿಗರು ಸಹ ಅಲ್ಲಿ ಸಾವನ್ನಪ್ಪಿರುವಂಥದ್ದು. ತಮಗೆ ಘಟನೆ ಯಾವಾಗ ಗೊತ್ತಾಯಿತು, ಮತ್ತು ಅದಾದ ಬಳಿಕ ನೀವು ಯಾವ ರೀತಿಯಾಗಿ ರೆಸ್ಕ್ಯೂ ಆಗಿ ಬಂದಿರುವಂಥದ್ದು? ನಮಗೆ ಹೋಗಿದ್ದ ದಿವಸನೇ, ನಾವು ಹೋಗಿದ್ದು ಮಧ್ಯಾಹ್ನನೇ ಇದು ಅಟ್ಯಾಕ್ ಆಗಿದ್ದು. ನಮಗೆ ಲಾಸ್ಟಲ್ಲೆಲ್ಲ ಮನೆ ಫ್ಯಾಮಿಲಿಯಿಂದ ಎಲ್ಲ ಫೋನ್ ಬಂತು ಹಿಂಗೆ ಆಗ್ತಾ ಇದೆ ಅಂತ. ಆಮೇಲೆ ನಾವು ಎಲ್ಲ ಫ್ಲೈಟ್ಗೆ ಬುಕ್ ಮಾಡೋಕೆ ನೋಡಿದ್ವಿ. ನೋಡೋಣ ಇನ್ನೊಂದು 2 ಡೇಸ್ ಅಂದ್ಬಿಟ್ಟು ಅಲ್ಲೇ ಶ್ರೀನಗರಲ್ಲಿ ಇದ್ವಿ. 1 ಡೇ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಎಲ್ಲ ಸಂತೋಷ್ ಲಾಡ್ ಅವ್ರಿಗೆ ಬುಕ್ ಮಾಡ್ಕೊಂಡು ಬಂದ್ವಿ. ಅಂದರೆ ನೀವೇ ಅವ್ರನ್ನ ಸಂಪರ್ಕ ಮಾಡಿದ್ರ ಹೇಗೆ ಅಂತ? ಹೌದು, ಇಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಆ ಕಾಂಟ್ಯಾಕ್ಟಲ್ಲಿ ಅವರು ನಮ್ಮ ಆಧಾರ್ ಕಾರ್ಡ್ದು, ನಮ್ಮ ರಿಟರ್ನ್ ಫ್ಲೈಟ್ ಟಿಕೆಟ್ ಎಲ್ಲ ತೊಗೊಂಡ್ರು. ಅವ್ರು ನಮಗೆ ಮಾಡಿಕೊಟ್ರು. ನಮಗೆ ಹೌದು, ಟ್ಯೂರ್ಗೆ 2 ದಿವಸ ಆಗಿದೆ. 8 ದಿವಸದಲ್ಲಿ 2 ದಿವಸ ಹೋಗಿ ಬಂದ್ವಿ ಅಷ್ಟೇ. ಇಲ್ಲ, ಸಾಕು, ನಮಗೆ ಬೇಡ ಅದು. ಬೇಡ, ನಮಗೆ ಕಾಶ್ಮೀರ ಬೇಡ ಅನಿಸ್ತಾ ಇದೆ. ಇದಿಷ್ಟು ಪಹಲ್ಗಾಮದಿಂದ ಸುರಕ್ಷಿತವಾಗಿ ವಾಪಸ್ ಬಂದಿರತಕ್ಕಂಥ ಸೌಮ್ಯ ಅವರ ಮಾತುಗಳು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.